ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ. ಹಿಂದಿನ ವಿಡಿಯೋದಲ್ಲಿ ನಾನು ಅಸಿಡಿಟಿಗೆ ಕಾರಣಗಳನ್ನು ತಿಳಿಸ್ಕೊಟ್ಟಿದ್ದೆ. ದಿನನಿತ್ಯದ ಜೀವನದ ಕೆಲವು ಅಭ್ಯಾಸಗಳನ್ನು ನಾವು ಸರಿ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಬೋದು ನೀವು. ಈ ಗ್ಯಾಸ್ಟ್ರಿಕ್ಕು ಅಸಿಡಿಟಿನ ಸರಿ ಮಾಡ್ಕೊಳ್ಳೋಕ್ಕೆ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದಾದಂತಹ ಸುಲಭವಾದಂತಹ ಇನ್ನೊಂದು ಪರಿಹಾರದ ಬಗ್ಗೆ ನಾವು ನೋಡೋಣ. ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಏನೇನು ಅಂತ ನೋಡೋಣ. ಈ ಥರ ಸ್ಟೋರೇಜ್ ಬಾಕ್ಸ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಒಂದರಲ್ಲೇ ಇರುತ್ತೆ, ನಮಗೆ ಈಸಿ ಆಗುತ್ತೆ. ಮೊದಲನೇದಾಗಿ ಧನಿಯಾ ಪುಡಿ ತೊಗೊಂಡಿದ್ದೀನಿ, ಹಾಗೆ ಓಂ ಕಾಳು ಪೌಡರು, ಹಾಗೆ ಸೋಂಪು ಕಾಳಿನ ಪೌಡರು, ಹಾಗೆ ಜೀರಿಗೆ ಪೌಡರು, ಇವಿಷ್ಟನ್ನು ತೊಗೊಂಡಿದ್ದೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಓಮ್ ವಾಟರ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಆ ವಿಡಿಯೋ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೀವು. ಇದು ಕೂಡ ಇನ್ನೊಂದು ಹೆಲ್ತಿ ಡ್ರಿಂಕು. ಅಸಿಡಿಟಿಗೆ ಮತ್ತು ಡೈಜೆಷನ್ ಪ್ರಾಬ್ಲಮ್ಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಚಿಕ್ಕ ಪಾತ್ರೆನ ತೊಗೊಂಡಿದ್ದೀನಿ. 2 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಕುದಿಸ್ಬೇಕಲ್ವ, ಹಾಗಾಗಿ ನೀರು ಸ್ವಲ್ಪ ಕಡಿಮೆ ಆಗುತ್ತೆ. ಇವಾಗ ಪೌಡರ್ಗಳನ್ನ ಹಾಕ್ಕೊಳ್ಳೋಣ. ಮೊದಲನೇದಾಗಿ ನಾನು ಜೀರಿಗೆ ಪೌಡರ್ನ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಸೋಂಪು ಕಾಳು ಪೌಡರು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ತಾ ಇದ್ದೀನಿ. ಬಡೆ ಸೊಪ್ಪು ಅಂತ ಹೇಳ್ತಾರಲ್ವ, ಸೋಂಪು ಕಾಳು ಅದರದ್ದು ಪೌಡರ್ ಇದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ. ಇದು ಓಂ ಕಾಳು ಪೌಡರು, ಅಜ್ವೈನ್ ಅಂತ ಹೇಳ್ತಾರೆ. ಇದು ಒಂದು 1/4 ಚಮಚ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಧನಿಯಾ ಪೌಡರ್ನ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡಿರುವಂತಹ ಪೌಡರು. ಇವೆಲ್ಲದನ್ನು ಪೌಡರ್ನ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಚಿಕ್ಕ ಸ್ಪೂನ್ ಯೂಸ್ ಮಾಡಿದ್ದೀನಿ. ನೀವು ಯಾವ ಸ್ಪೂನ್ ಬೇಕಾದರೂ ಯೂಸ್ ಮಾಡಿ. ಸೋಂಪು ಕಾಳು ಮತ್ತು ಓಂ ಕಾಳು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದ್ದರೆ ಸಾಕು ಅಷ್ಟೇ. ಇದನ್ನು ಗ್ಯಾಸ್ನಲ್ಲಿ ಇಟ್ಬಿಟ್ಟು 10 ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಇವಾಗ ಅದು ಚೆನ್ನಾಗಿ ಕುದೀತಾ ಇದೆ ನೋಡಿ. ಲಿಡ್ನ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ, ಆವಾಗ ಬೇಗ ಕುದಿಯುತ್ತೆ. ಈ ಥರ ಎಲ್ಲದನ್ನು ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಬೇಗ ಮಾಡ್ಕೊಳ್ಬೋದು. ಲೈಟಾಗಿ ಎಲ್ಲವನ್ನ ಬಿಸಿ ಮಾಡಿಕೊಂಡು ಈ ಥರ ಪೌಡರ್ ಮಾಡಿ ಇಟ್ಕೊಳ್ಬೇಕು. ಈ ಧನಿಯಾ ಪೌಡರು ಹಾಗೂ ಓಂ ಕಾಳು, ಸೋಂಪು ಕಾಳು ಹಾಗೂ ಜೀರಿಗೆ ಇದೆಲ್ಲ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಜೀರ್ಣ ಸಮಸ್ಯೆ ನಮಗೆ ಸರಿಯಾಗ್ತಾ ಬಂದರೆ ಅಸಿಡಿಟಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಈ ಅಸಿಡಿಟಿ ಸಮಸ್ಯೆನ ನಾವು ನೆಗ್ಲೆಕ್ಟ್ ಮಾಡಿಕೊಂಡು ಹೋಗಬಾರ್ದು. ಈ ಥರ ನಾವು ನಿರ್ಲಕ್ಷ್ಯ ಮಾಡಿದಷ್ಟು ಅದು ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ರಾರಂಭಿಕ ಹಂತದಲ್ಲೇ ನಾವು ಇದನ್ನು ಸರಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. 5 ನಿಮಿಷ ಹಾಗೆ ಬಿಟ್ಬಿಡಿ. ತುಂಬಾ ಬಿಸಿ ಕುಡಿಯೋದು ಅಷ್ಟು ಒಳ್ಳೆಯದಲ್ಲ. 5 ನಿಮಿಷ ಆದ್ರ ಮೇಲೆ ಈ ಥರ ಸೋಸ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ಹೆಲ್ತಿ ಡ್ರಿಂಕ್ ರೆಡಿಯಾಗಿದೆ. ಅಸಿಡಿಟಿಗೆ, ಅಜೀರ್ಣಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಖಾಲಿ ಹೊಟ್ಟೆಗೆ ಕುಡಿಬೇಕು ಆದಷ್ಟು. ಬೆಳಗ್ಗೆ ಅಥವಾ ಸಂಜೆ ಖಾಲಿ ಹೊಟ್ಟೆಗೆ ಇದನ್ನು ಸೇವಿಸೋದು ತುಂಬ ಒಳ್ಳೆಯದು. ಇದು ಸಪ್ಪೆ ಕುಡಿಯೋಕ್ಕೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸೇವಿಸ್ಬೋದು. ಹಾಲು ಕೂಡ ಹಾಕ್ಕೊಳ್ಬೋದು, ಆದರೆ ಹಾಲು ಕೂಡ ಗ್ಯಾಸ್ಟ್ರಿಕ್ ಅಂತ ಹೇಳ್ತಾರಲ್ವ, ಸೊ ಹಾಗೆ ಕುಡಿಯೋದು ತುಂಬಾ ಒಳ್ಳೆಯದು. ಇದು ಅಸಿಡಿಟಿ ಇದ್ದವರು ಮಾತ್ರ ಕುಡಿಬೇಕಂತೇನಿಲ್ಲ, ಬೇರೆಯವರು ಕೂಡ ಇದನ್ನು ಮಾಡಿಕೊಂಡು ಕುಡಿಬೋದು. ಇದರಿಂದ ನಮ್ಮ ಅಜೀರ್ಣ ಸಮಸ್ಯೆಗಳು ಸರಿಯಾಗುತ್ತೆ. ಡೈಲಿ ಇದನ್ನು 1 ಸಲ ಮಾಡಿಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು. ಹಾಗೇನಾದರೂ ನಿಮಗೆ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಅಂದರೆ 2 ದಿವಸಕ್ಕೊಂದು ಸಲ, ಆ ಥರ ವಾರಕ್ಕೆ 1-2 ಸಲ ಮಾಡಿಕೊಂಡು ಇದನ್ನು ಕುಡೀರಿ. 1 ಗ್ಲಾಸ್ ತೊಗೊಂಡ್ರೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಯಾವುದನ್ನು ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ,
ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ನನ್ನ ಚಾನಲ್ನಲ್ಲಿ ನೀವು ಹೆಲ್ತಿ ರೆಸಿಪಿಗಳನ್ನು ಹಾಗೆ ಹೆಲ್ತ್ ಟಿಪ್ಸ್ಗಳನ್ನು ನೋಡ್ಬೋದು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.